बीदर शहर के नेहरू स्टेडियम में आज 70वें कर्नाटक राज्योत्सव समारोह में भाग लेने के बाद बीदर जिला प्रभारी मंत्री ईश्वर खंड्रे ने स्टेडियम परिसर में एक संवाददाता सम्मेलन को संबोधित किया और बीदर जिले से जुड़े मुद्दों और फसल हानि सहित अन्य मानदंडों पर बात की। कैमरामैन पपुराज का कवरेज। ಈಗ ಸುಮಾರು ಹಣ ಹಂತದಲ್ಲಿ ರೈತರ ಖಾತೆಯಲ್ಲಿ ಜಮಾ ಆಗ್ತಾ ಇದೆ। ಬಾಕಿ 70 ಕೋಟಿ ಒಂದು 4-5 ದಿವಸಗಳ ಒಳಗಾಗಿ ಆ ಹಣನು ರೈತರ ಖಾತೆಯಲ್ಲಿ ಜಮಾ ಆಗ್ತದೆ। ಇದರಿಂದ 2 ಲಕ್ಷ ಜನ ರೈತರಿಗೆ ಇದರಿಂದ ಉಪಯೋಗ ಆಗ್ತದೆ। ಅವರಿಗೆ ಒಂದು ಶಕ್ತಿ ಕೊಟ್ಟಂತ ಕೆಲಸ ನಮ್ಮ ಸರ್ಕಾರ ಮಾಡಿದ್ದೇವೆ, ನಾವು ಮಾಡಿದ್ದೇವೆ। SDRF NDRF ಮಾನದಂಡ ಹೊರತುಪಡಿಸಿನೂ ಸಹಿತ ಟಾಪ್ ಅಪ್ ಮಾಡಲಿಕ್ಕೆ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ನಾಯಕರಾದಂಥ ಮಾನ್ಯ ಸಿದ್ದರಾಮಯ್ಯಜಿ ಅವರು ಪ್ರತಿ ಹೆಕ್ಟರ್ಗೆ 8,500, ಇವತ್ತು ಮಳೆ ಆಶ್ರಿತ ಬೆಳೆಗಳಿಗೆ 8,500 ಹೆಚ್ಚುವರಿಯಾಗಿ 8,500 ಪ್ಲಸ್ 8,500 17,000 ಪರ್ ಹೆಕ್ಟರ್ ಸಿಗ್ತದೆ। ನೀರಾವರಿಗೆ 17,000 ಪ್ಲಸ್ 8,500 25,500 ರೂಪಾಯಿ। ಮತ್ತು ಪೆರೆನಿಯಲ್ ಕ್ರಾಪ್ಸ್ಗೆ ಇವತ್ತು ಸುಮಾರು 22,500 ಪ್ಲಸ್ 8,500 ಅಂತ ಹೇಳಿದರೆ ಸುಮಾರು 31,000 ಪ್ರತಿ ಹೆಕ್ಟರ್। ಈ ರೀತಿಯಲ್ಲಿ ಪರಿಹಾರ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಎಲ್ಲ ರೈತರಿಗೆ ವಿತರಣೆ ಆಗ್ತಾ ಇದೆ। ಇದರ ಜೊತೆಯಲ್ಲಿ ಬೆಳೆ ವಿಮೆ ಇರ್ಬೋದು, ಬೆಳೆ ವಿಮೆದು ನಾನು ಗಂಭೀರತೆಯಿಂದ ಬಹಳ ಸಲ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ। ಆ ಬೆಳೆ ವಿಮೆ ಆದಷ್ಟು ಶೀಘ್ರದಲ್ಲಿ ಅರ್ಹರಿರುವಂಥ ಎಲ್ಲ ರೈತರಿಗೆ ಹಣ ಕೊಡಿಸುವಂಥ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ತಮ್ಮ ಮುಖಾಂತರ ರೈತರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ। ಹೊಸದಾಗಿ ಈಗಾಗಲೇ ನಾನು ಮತ್ತು ಜಿಲ್ಲಾಧಿಕಾರಿಯವರು ಇತರ ಅಧಿಕಾರಿಯವರು ಸೇರಿ ನಾನೇನು ಕ್ರೀಡಾಂಗಣ ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ದೇನೆ। ಒಂದು 25 ಎಕರೆ ಜಮೀನು ಇದೇ ಸೆರಿಕಲ್ಚರ್ ಏನಿದೆ ನವಬಾದ್ ಹತ್ರ, ಅದು ನಾನು 2-3 ಜಾಗ ನೋಡಿದ್ದೇನೆ। ಅದರಲ್ಲಿ ಸೂಕ್ತವಾದಂಥದ್ದು ಇದು ಸೆರಿಕಲ್ಚರ್ ಜಮೀನು ಅಂತ ಅನ್ನಿಸ್ತಾ ಇದೆ। ಹೀಗಾಗಿ ಸೆರಿಕಲ್ಚರ್ ಜಮೀನಲ್ಲೇ ನಾವು ಈ ಒಂದು ಕ್ರೀಡಾಂಗಣ ನಿರ್ಮಾಣ ಮಾಡಲಿಕ್ಕೆ ಆ ಜಮೀನೇನು ಇವತ್ತು ನಮ್ಮ ಯುವ ಕ್ರೀಡಾ ಇಲಾಖೆಗೆ ಕೊಡಬೇಕಾಗ್ತದೆ, ಅದರ ಪ್ರಸ್ತಾವನೆ ಕಳಿಸ್ಲಿಕ್ಕೆ ಜಿಲ್ಲಾಧಿಕಾರಿಯವರಿಗೆ ನಾನು ಹೇಳಿದ್ದೇನೆ। ಈ ಸಲ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯ ಒಂದು ಅನುದಾನದಲ್ಲಿ 10 ಕೋಟಿ ರೂಪಾಯಿ, ಇದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ, 2 ವರ್ಷದಲ್ಲಿ 10 ಕೋಟಿ ರೂಪಾಯಿ ಅನುದಾನ ಮಂಜೂರಾತಿ ಮಾಡ್ತಾ ಇದ್ದೇನೆ। ಇವತ್ತು ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಫೇರ್ಸ್ ಇಲಾಖೆ ವತಿಯಿಂದಲೂ ಹೆಚ್ಚಿನ ಒಂದು ಅನುದಾನ ಕೇಳ್ತೇನೆ। ಇಲ್ಲದಿದ್ದರೆ ಕಲ್ಯಾಣ ಕರ್ನಾಟಕದಲ್ಲೇ ಮುಂದಿನ ವರ್ಷದಲ್ಲಿ ಬಾಕಿ ಅನುದಾನ ತೆಗೆದುಕೊಂಡು ಸುಸಜ್ಜಿತವಾದಂಥ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಒಂದು ಕ್ರೀಡಾಂಗಣ ಬೀದರ್ನಲ್ಲಿ ಹೊಸದಾಗಿ ನಿರ್ಮಾಣ ಮಾಡ್ತೇವೆ ಅನ್ನುವಂಥ ಘೋಷಣೆಯನ್ನು ಇವತ್ತು ನಾನು ಮಾಡ್ತಾ ಇದ್ದೇನೆ।